ಪಾಕಿಸ್ತಾನ ಪ್ರತಿ ದಾಳಿಯನ್ನ ಮಾಡ್ತಾನೆ ಇದೆ. ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಇನ್ನು ಭಾರತ ಶುರು ಮಾಡಿಲ್ಲ. ಗುಜರಾತ್ನ ಜಲಾಲ್ಪುರದಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಭಾರತೀಯ ಸೇನೆಯಿಂದ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸ ಈಗ ನಡೀತಾ ಇದೆ. ಡ್ರೋನ್ ಅನ್ನ ಹೊಡೆದುರುಳಿಸ್ತಾ ಇದ್ದೀವಿ ನಾವು. ಡ್ರೋನ್ ದಾಳಿಗೆ ಈಗ ಬೆಚ್ಚಿ ಬಿದ್ದಿದ್ದಾರೆ ಜನರು. ಸತತವಾಗಿ ದಾಳಿ ಆಗ್ತಾ ಇದ್ದಾರೆ, ನಿದ್ದೆನೂ ಇಲ್ಲದೆ ಜನ ಏನಾಗುತ್ತೆ ಪರಿಸ್ಥಿತಿ. ಗುಜರಾತ್ನ ಜಲಾಲ್ಪುರದಲ್ಲಿ ಪಾಕ್ ಡ್ರೋನ್ ದಾಳಿ. ಭಾರತದ ಜನತೆ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಭಾರತೀಯ ಸೇನೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದೆ, ಗಡಿಯಲ್ಲಿ ನಿಂತ್ಕೊಂಡಿರುವಂತವರು ನಮ್ಮನ್ನು ಹೇಗೆ ಕಾಪಾಡ್ತಾರೆ ಅನ್ನೋದನ್ನ ಈ ದೃಶ್ಯವನ್ನ ನೋಡಿ ಮೊದಲು. ಸುತ್ತಮುತ್ತ ಭಾರಿ ಸ್ಫೋಟದ ಸದ್ದು ಈಗ ಕೇಳಿ ಬಂದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಪಂಜಾಬ್ನ ಗುರುದಾಸ್ಪುರದಲ್ಲಿ ಡ್ರೋನ್ ದಾಳಿ ನಡೆದಿದೆ. ಪಾಕಿಸ್ತಾನದ ಟಾರ್ಗೆಟ್ ಇರುವಂತದ್ದು ಅಮೃತ್ಸರದ ಗೋಲ್ಡನ್ ಟೆಂಪಲ್. 13ರಿಂದ 14 ಬಾರಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇರೋದು. ಅಮೃತ್ಸರದ ಸುತ್ತಮುತ್ತ ಭಾರಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಏನಾಗ್ತಾ ಇದೆ ಅಮೃತ್ಸರದಲ್ಲಿ? ಪಂಜಾಬ್ನ ಗುರುದಾಸ್ಪುರದಲ್ಲಿ ಡ್ರೋನ್ ದಾಳಿ ನಡೆದಿರೋದು. ಹೇಗಿದೆ ಅಲ್ಲಿರುವಂತ ಪರಿಸ್ಥಿತಿ, ಯಾವ ರೀತಿಯಾಗಿ ನಡೀತಾ ಇದೆ? 13ರಿಂದ 14 ಬಾರಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ ಅಂತಿದ್ದಾರೆ. ಅಮೃತ್ಸರದಿಂದ ಬರ್ತಾ ಇರುವಂತ ವರದಿ ಇದು. ಸತತವಾಗಿ ಅಲ್ಲಿ ದಾಳಿ ನಡೀತಾ ಇದೆ. ರಾಜಸ್ಥಾನ್, ಪಂಜಾಬ್, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ 4 ರಾಜ್ಯಗಳಲ್ಲೂ ಕೂಡ ಸತತವಾಗಿ ಗಡಿ ಭಾಗಗಳಲ್ಲಿ ದಾಳಿ ನಡೀತಾನೆ ಇದೆ. ಯಾವ ರೀತಿ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ? ಒಂದ್ ಕಡೆಗೆ ದುಡ್ಡಿಲ್ಲ ಅಂತಿದೆ, ಇನ್ನೊಂದ್ ಕಡೆಗೆ ಸಾಲ ಕೇಳ್ತಾ ಇದೆ, ಮಗದೊಂದ್ ಕಡೆಗೆ ಈ ರೀತಿಯಾಗಿರೋ ಡ್ರೋನ್ಗಳನ್ನೆಲ್ಲ ಬಿಡ್ತಾ ಇದೆ. ಅದರ ಅರ್ಥ ಏನು ಅಂತಂದ್ರೆ, ಟರ್ಕಿ ನಿನ್ನೆ ತಂದು ಬಿಟ್ಟಿತ್ತಲ್ವಾ 10 ಗಂಟೆಗೆ ರಾತ್ರಿ ಒಂದು ಫ್ಲೈಟ್ ಬಂದು ನಿಂತ್ಕೊಂಡಿತ್ತಲ್ಲಿ ಕಾರ್ಗೋ. ಅದರ ಮೂಲಕವಾಗಿ ಟರ್ಕಿ ಏನೆಲ್ಲ ಸಪ್ಲೈ ಮಾಡಬೇಕು ಅದೆಲ್ಲ ಸಪ್ಲೈ ಮಾಡ್ತಾ ಇದೆ. ಹಾಗಾಗಿನೇ ನಿಮಗೆ ಸಿಕ್ಕಿರುವಂತ ಡ್ರೋನ್ನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿರೋದು ಅದು ಮೇಡ್ ಇನ್ ಟರ್ಕಿ ಅನ್ನುವಂಥದ್ದು. ಭಾರತ ಒಂದು ಕಡೆಗೆ ಈಗ ಟರ್ಕಿಯ ಪ್ರಾಡಕ್ಟ್ಗಳನ್ನೆಲ್ಲ ಒಂದು ಕಡೆಗೆ ನಿಷೇಧ ಮಾಡಬೇಕು, ಅವಾಗ ಸರಿ ಆಗುತ್ತೆ. ಬ್ಯಾನ್ ಮಾಡ್ಕೊಳ್ಬೇಕು ಸ್ವಯಂ ಪ್ರೇರಿತವಾಗಿ, ದೇಶ ಮಾಡದೇ ಇದ್ರು ಕೂಡ. ಚೈನಾದು ಕೂಡ ಹಾಗೆ ಮಾಡಬೇಕು. ಈ ರೀತಿಯಾಗಿ ಕಂತ್ರಿ ದೇಶಗಳಿಗೆಲ್ಲ ಸಪೋರ್ಟ್ ಮಾಡುವಂಥ ದೇಶಗಳ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಬಹುದು. ಚೈನಾ ಪ್ರಾಡಕ್ಟ್ಗಳನ್ನೆಲ್ಲ ಬ್ಯಾನ್ ಮಾಡೋಕ್ಕೆ ಶುರು ಮಾಡ್ಕೊಳ್ಬೇಕು. ಜನ ಬಳಕೆ ಮಾಡಬಾರ್ದು. ಮೇಡ್ ಇನ್ ಚೈನಾ ಇತ್ತಾ ಬಳಕೆ ಮಾಡಬೇಡಿ, ಬಿಟ್ಬಿಡಿ. ಮೇಡ್ ಇನ್ ಇಂಡಿಯಾ ಅನ್ನುವಂಥದ್ದನ್ನು ಮಾತ್ರ ಬಳಕೆ ಮಾಡ್ಕೊಳ್ಳಿ, ಅವಾಗ ಸರಿ ಆಗುತ್ತೆ. ಎಲ್ಲರೂ ದಾರಿಗೆ ಬರ್ತಾರೆ, ಎಲ್ಲ ದೇಶಗಳು ದಾರಿಗೆ ಬರುತ್ತೆ. ಓ, ಭಾರತ ಈ ರೀತಿಯಾಗಿ ಉತ್ತರ ಕೊಡುತ್ತಾ ಅಂತೇಳಿ. ನೋಡಿ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ. ದಾಳಿಯನ್ನ ಸತತವಾಗಿ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಆದರೆ ಬೆಳಗಾಗ್ತಾ ಇದ್ದಂತೆಯೇ ಕಣ್ಣೀರು ಹಾಕ್ಕೊಂಡು ಅಮಾಯಕರ ರೀತಿಯಲ್ಲಿ ನಾವು ಹಲವು ಕಡೆಗೆ ನಡೆದಿದ್ದೀವಲ್ಲ, ಇಲ್ಲೇ ನಮ್ಮ ರಾಜ್ಯಗಳಲ್ಲೇ ಕೂಡ ನೋಡಿದ್ದೀವಲ್ಲ. ಅವ್ರ ಮಕ್ಕಳೆಲ್ಲ ಪೊಲೀಸರಿಗೆ ಕಲ್ಲು ಹೊಡೆದ್ಬಿಟ್ಟು ಬೆಂಕಿಯೆಲ್ಲ ಇಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ದಾಳಿ ಮಾಡಿದ ನಂತರ ಪೊಲೀಸರು ಅವ್ರು ಹಿಡ್ಕೊಂಡು ಹೋದ್ಮೇಲೆ ಅವ್ರ ಮನೇಲಿರುವಂಥ ಹೆಣ್ಮಕ್ಳು ಬಂದ್ಬಿಟ್ಟು ಅಮಾರ ಬೇಟ ಉಜ್ನೈಕಿಯ ಅನ್ಕೊಂಡು ಬರ್ತಾರಲ್ಲ, ಅಮಾಯಕರು ಅನ್ನೋ ರೀತಿಯಲ್ಲಿ. ಹಾಗೆ ಪಾಕಿಸ್ತಾನ ನಡ್ಕೊಳ್ಳೋ ರೀತಿ ಅದು. ಇಷ್ಟೆಲ್ಲ ದಾಳಿ ಮಾಡೋದು, ಬೆಳಗ್ಗೆ ಎದ್ದು ಅವ್ರ ಸಂಸದರೆಲ್ಲ ಕಣ್ಣೀರು ಹಾಕೊಂಡು ಓ ಅಂತ ಅನ್ನೋದು. ಇದೇನು ದಾಳಿ ಮಾಡ್ತಾ ಇರೋದು ಏನಿದು? ಈ ರೀತಿಯಾಗಿ ಹೊಡೆದಾಕ್ತಾ ಇದೀವಿ ಎಲ್ಲ ಡ್ರೋನ್ಗಳನ್ನ. ಅದಕ್ಕೆ ಯಾವುದೇ ರೀತಿಯಾದಂತಹ ಸಾವುಗಳಾಗಿರುವಂಥ ವರದಿ ಇಲ್ಲ. ಬಟ್ ಅಲ್ಲಲ್ಲಿ ಕಟ್ಟಡಗಳಿಗೆ ಹಾನಿ ಆಗಿರುವಂಥದ್ದಿದೆ, ಕೆಲವು ಡ್ಯಾಮೇಜ್ ಆಗಿದೆ. भारत माता की जय। ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಯಾವ ರೀತಿಯಾಗಿ ದಾಳಿಗಳು ನಡೀತಾ ಇದೆ, ಯಾವ ರೀತಿಯಾಗಿ ಭಾರತ ಎಲ್ಲ ಡ್ರೋನ್ಗಳನ್ನು ಹೊಡೆದಾಕುವಂತ ಕೆಲಸವನ್ನ ಮಾಡ್ತಾ ಇದೆ, ಏನಾದರೂ ಹಾನಿಯಾಗಿರುವಂತ ವರದಿಗಳೇನಾದ್ರೂ ಬರ್ತಾ ಇದೆಯಾ ರಾಘು? ಅರುಣ್, ಬಹಳ ಪ್ರಮುಖವಾಗಿ ಭಾರತದ ಕೆಲ ಗಡಿ ಭಾಗದ
ನಗರಗಳೇನಿದ್ವು ಅವುಗಳ ಮೇಲೆ ದಾಳಿ ಆಗ್ತಾ ಇದೆ. ದಾಳಿ ಆಗದಂತಹ ಸಂದರ್ಭದಲ್ಲಿ ಅವುಗಳನ್ನು ತಡೆಯುವಂಥ ಕೆಲಸವನ್ನು ಸದ್ಯ ಭಾರತೀಯ ವಾಯುಸೇನೆ ಕೂಡ ಮಾಡ್ತಾ ಇದೆ. ಬಟ್ ಆದರೆ ಇಲ್ಲಿ ತನಕ ಅಂತಹ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂತಹ ಭಾರತದ ಒಳಭಾಗದಲ್ಲಿ ದೊಡ್ಡ ಅವಘಡಗಳ ರೀತಿಯಲ್ಲಿ ಯಾವುದೂ ಕೂಡ ಆಗಿಲ್ಲ. ಸದ್ಯಕ್ಕೆ ಒಂದು 3-4 ಜನಕ್ಕೆ ಗಾಯಗಳಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪಂಜಾಬ್, ರಾಜಸ್ಥಾನ ಜೊತೆಗೆ ಜಮ್ಮು ಈ ಭಾಗದಲ್ಲಿ ಹೆಚ್ಚಿನ ದಾಳಿಯನ್ನು ಮಾಡಲಿಕ್ಕೆ ಅಲ್ಲಿನ 3-4 ಪ್ರದೇಶಗಳನ್ನು ಆಯ್ಕೆಯನ್ನ ಮಾಡಿಕೊಂಡು ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿಯಲ್ಲಿ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಟರ್ಕಿಶ್ ಡ್ರೋನ್ಗಳೇನಿದೆ ಅಲ್ಲಿ ತಯಾರಾದಂತಹ ಡ್ರೋನ್ಗಳನ್ನು ಬಳಕೆಯನ್ನ ಮಾಡಿ ಈಗ ಸದ್ಯ ಈ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಗಮನಿಸಬಹುದು, ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಅಂದ್ರೆ ನಿನ್ನೆ ಇಷ್ಟೊತ್ತಿಗೆ ಸರಿಸುಮಾರು ಇಷ್ಟೊತ್ತಿಗಾಗಲೇ ಟರ್ಕಿಯಿಂದ ಒಂದಷ್ಟು ದೊಡ್ಡ ವಿಮಾನದ ಮುಖಾಂತರ ಕಾರ್ಗೋ ವಿಮಾನದ ಮುಖಾಂತರವಾಗಿ ಒಂದಷ್ಟು ಎಕ್ವಿಪ್ಮೆಂಟ್ಗಳು ಬಂದಿದ್ದು ಅದನ್ನ ಬಳಕೆಯನ್ನ ಮಾಡಿ ಈಗ ಭಾರತದ ಮೇಲೆ ಮತ್ತೆ ದಾಳಿಗೆ ಯತ್ನವನ್ನ ಮಾಡಿದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ನಿನ್ನೆ ಸಿಕ್ಕಿದಂತಹ ಒಂದು ಡ್ರೋನ್ ಅವಶೇಷ ಏನಿತ್ತು ಅದು ಇದಕ್ಕೆ ಒಂದಷ್ಟು ಪುಷ್ಟಿಯನ್ನು ಕೂಡ ನೀಡ್ತಾ ಇದೆ. ಯಾಕಂದ್ರೆ ನಿನ್ನೆ ಟರ್ಕಿಶ್ ಡ್ರೋನ್ ಏನಿದೆ ಅಲ್ಲಿನ ನಿರ್ಮಿತ ಡ್ರೋನ್ ನಿಂದಲೇ ಈ ರೀತಿಯಾದಂತಹ ದಾಳಿ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಸದ್ಯ ಭಾರತೀಯ ವಾಯುಪಡೆ ಜೊತೆಗೆ ಭಾರತೀಯ ಸೇನೆ ಕೂಡ ಸ್ಪಷ್ಟಪಡಿಸಿತ್ತು. ಸೊ ಇವತ್ತು ಕೂಡ ಅಂತದ್ದೇ ಡ್ರೋನ್ ನ ಮುಖಾಂತರವಾಗಿ ಈ ರೀತಿಯಾದಂತಹ ಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೋನ್ಗಾರ್ಡ್ ಅಂತ ಹೇಳಿ ಟರ್ಕಿಶ್ ನ ಈ ಡ್ರೋನ್ ಲೈಟ್ ವೈಟ್ ಇರುವಂತಹ ಈ ಡ್ರೋನ್ ಅನ್ನ ಬಳಕೆಯನ್ನ ಮಾಡ್ಕೊಂಡು ಈಗ ಸದ್ಯ ಭಾರತದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅರುಣ್, ಇದು ಬಹಳ ದೊಡ್ಡ ಡ್ರೋನ್ ಏನಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತದ ಒಳಗಡೆ ನುಗ್ಗಿ ಬರುವಂತಹ ಡ್ರೋನ್ ಅಲ್ಲ. ಬಟ್ ಆದ್ರೆ ಆ ಗಡಿ ಭಾಗದಲ್ಲಿ ಇರುವಂತಹ ನಗರಗಳ ವ್ಯಾಪ್ತಿಗೆ ಇದನ್ನ ತಲುಪಿಸಬಹುದು, ಅಲ್ಲಿ ಏನಾದ್ರೂ ದಾಳಿಯನ್ನ ಮಾಡಬಹುದು ಅನ್ನುವಂತ ಕಾರಣಕ್ಕಾಗಿ ಬಳಕೆ ಮಾಡುವಂತ ಡ್ರೋನ್. ಸೊ ಈ ಕಾರಣಕ್ಕಾಗಿ ಈ ಡ್ರೋನ್ ಗಳನ್ನ ಬಳಕೆಯನ್ನ ಮಾಡಿ ಸದ್ಯ ಭಾರತದ ಮೇಲೆ ದಾಳಿಗೆ ಯತ್ನವನ್ನ ಮಾಡ್ತಾ ಇರುವಂತದ್ದು. ಬಟ್ ಆದ್ರೆ ಅವರು ಯಾವುದೇ ಯತ್ನಗಳನ್ನ ಮಾಡಿದ್ರು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಭಾರತೀಯ ಸೇನೆ ಬಿಡ್ತಾ ಇಲ್ಲ. ಅಲ್ಲಲ್ಲಿ ಬಂದಂತಹ ಡ್ರೋನ್ ಗಳನ್ನ ಅಲ್ಲೇ ಮುಗಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಆ ಭಾಗದಲ್ಲಿ ಎಲ್ಲೆಲ್ಲಿ ದಾಳಿ ಆಗ್ತಾ ಇದೆ ಆ ಭಾಗದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಅವಘಡಗಳಾಗ್ತಾ ಇಲ್ಲ, ಜೊತೆಗೆ ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಆಗ್ತಾ ಇಲ್ಲ. ಬ್ಲಾಕ್ಔಟ್ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಎಲ್ಲವನ್ನ ಕೂಡ ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇದೆ. ಈಗ ಎಲ್ಲೆಲ್ಲಿ ದಾಳಿಗಳಾಗಿದ್ವು ಅಲ್ಲೆಲ್ಲವೂ ಕೂಡ ಸದ್ಯ ಭಾರತೀಯ ಪಡೆ ಅವು ಎಲ್ಲವನ್ನ ಕೂಡ ಒಡೆದು ಉರುಳಿಸುವಂತ ಕೆಲಸವನ್ನ ಮಾಡಿದೆ. ಅರುಣ್,